ವೆಲ್ಕಮ್ ಬ್ಯಾಕ್ ಟು ಪರೀಕ್ಷಾ ಕ್ಲಾಸಸ್. ಸಿ ಇ ಟಿ ನೋಟಿಫಿಕೇಷನ್ ಆಗಿದೆ. ಯಾರ್ದೆಲ್ಲ ಟಿ ಇ ಟಿ ಆಗಿಲ್ಲ ಅಂತ ಬೇಜಾರಲ್ಲಿದ್ದರೆ ಅವರಿಗೊಂದು ಗೋಲ್ಡನ್ ಆಪರ್ಚುನಿಟಿ. ಸಿ ಇ ಟಿ ಅವ್ರದ್ದು ನೋಟಿಫಿಕೇಷನ್ ಆಗಿದೆ. ಹೇಗೆ ಅಪ್ಲೈ ಮಾಡಬೇಕು, ಲಾಸ್ಟ್ ಡೇಟ್ ಯಾವುದು, ಪ್ರತಿಯೊಂದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಆನ್ಲೈನಲ್ಲಿ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 11th ಮೇಯಿಂದ ಸ್ಟಾರ್ಟ್ ಆಗಿದ್ದು ಜೂನ್ 10th ನಾವು ಅಪ್ಲೈ ಮಾಡ್ಬೋದು. ಆನ್ಲೈನಲ್ಲಿ ಅಪ್ಲಿಕೇಶನ್ನ ತೊಗೊಳುತ್ತೆ ಅದು. ಮತ್ತು ಪೇಮೆಂಟ್ ಕೂಡ ಜೂನ್ 10ಗೆ ಲಾಸ್ಟ್ ಆಗಿರುತ್ತೆ. ನೀವು ಯಾವುದೇ ರೀತಿ ಏನಾದರೂ ಮಿಸ್ಟೇಕ್ ಮಾಡಿದ್ದೀನಿ ನಾನು ಕರೆಕ್ಷನ್ ಮಾಡಬೇಕಂದ್ರೆ ಮತ್ತೆ ಎಡಿಟ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಜೂನ್ 15ರಿಂದ ಜೂನ್ 18 ತನಕನೂ ನಾವು ಎಡಿಟ್ ಮಾಡೋದಕ್ಕೆ ನಮಗೆ ಆಪ್ಷನ್ಸ್ ಇರುತ್ತೆ. ಅಪ್ಲಿಕೇಶನ್ನ ನಾವೇ ಓನಾಗಿ ಬೇಕಿದ್ರೆ ಅವ್ರ ಸಿ ಟಿ ಇ ಟಿ ಅವ್ರದ್ದು ಮೇನ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ಬೋದು, ಅಥವಾ ನಿಮಗೆ ಗೊತ್ತಿರೋ ಸೈಬರ್ ಸೆಂಟರ್ ಹೋಗಿ ಕೂಡ ಅಪ್ಲೈ ಮಾಡ್ಬೋದು. ಅಡ್ಮಿಟ್ ಕಾರ್ಡ್ನ 2 days ಇದೆ ಅನ್ನೋಗೆ ಅವರ ವೆಬ್ಸೈಟಲ್ಲೇ ರಿಲೀಸ್ ಮಾಡ್ತಾರೆ. ಎಕ್ಸಾಮ್ ಡೇಟ್ ಸೆಪ್ಟೆಂಬರ್ 9ಗಿರುತ್ತೆ. ನಿಮಗೆ ಓದ್ಕೊಳ್ಳೋಕ್ಕೆ ತುಂಬ ಟೈಮ್ ಇದೆ, ಇವಾಗಲಿಂದನೇ ಓದ್ಕೋಬೋದು. ಯಾರ್ಯಾರು ಟಿ ಇ ಟಿ ಆಗಿಲ್ಲ ಅಂತ ಫೀಲ್ ಮಾಡ್ತಿದ್ರಿ, ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಟೀಚರ್ ಪೋಸ್ಟ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರ್ಯಾರ್ದು ಟಿ ಇ ಟಿ ಆಗಿಲ್ಲ, ಇದೊಂದು ಗೋಲ್ಡನ್ ಆಪರ್ಚುನಿಟಿ, ದಯವಿಟ್ಟು ಮೇಕ್ ಯೂಸ್ ಆಫ್ ಇಟ್. ಸಿ ಟಿ ಇ ಟಿ ಅಪ್ಲೈ ಮಾಡೋಕ್ಕೆ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಬಿ ಎಡ್ ಆಗಿರಬೇಕು ಅಥವಾ ಡಿ ಎಡ್ ಆಗಿರಬೇಕು. ಬಿ ಎಡ್ ಡಿ ಎಡ್ ಎರಡೂ ಆಗಿರೋರು 2 ಪೇಪರ್ಗೂ ಅಪ್ಲೈ ಮಾಡ್ಬೋದು. ಪೇಪರ್ 1 ಪೇಪರ್ 2 ಅಂತ 2 ಪೇಪರ್ಸ್ ಇರುತ್ತೆ, ಅದಕ್ಕೆ 2 ಕೂಡ ಅಪ್ಲೈ ಮಾಡ್ಬೋದು ಅವರು. ಪೇಪರ್ 1 ಪೇಪರ್ 2 ಅಂತ 2 ಪೇಪರ್ ಇರುತ್ತೆ. ಪೇಪರ್ 2 ಮಾರ್ನಿಂಗ್ ಶಿಫ್ಟ್ ಆಗಿರುತ್ತೆ, ಪೇಪರ್ 1 ಈವ್ನಿಂಗ್ ಆಗಿರುತ್ತೆ. ಬಿಕಾಸ್ ಮೆಜಾರಿಟಿ ಆಫ್ ದ ಪೀಪಲ್ ಪೇಪರ್ 2ಗೆ ಅಪ್ಲೈ ಮಾಡಿರೋದ್ರಿಂದ ಅವರಿಗೆ ಮಾರ್ನಿಂಗ್ ಶಿಫ್ಟ್ ಕೊಟ್ಟಿರ್ತಾರೆ. ಪೇಪರ್ 1 ಅವರಿಗೆ ಈವ್ನಿಂಗ್ ಶಿಫ್ಟ್ ಕೊಟ್ಟಿರ್ತಾರೆ. ಇನ್ ಕೇಸ್ ಅಪ್ಲಿಕೆಂಟ್ಸ್ ಜಾಸ್ತಿ ಆದರು ಅಂದರೆ 5th ಸೆಪ್ಟೆಂಬರ್ ಕೂಡ ಎಕ್ಸಾಮ್ ಆಗೋ ಸಾಧ್ಯತೆ ಇದೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲಾಸ್ಟ್ ಫೆಬ್ರವರಿಯಲ್ಲೂ ಎಕ್ಸಾಮ್ ಆದಾಗ ಇದೇ ರೀತಿ ಅಪ್ಲಿಕೆಂಟ್ಸ್ ಜಾಸ್ತಿ ಆಗಿ 1 ಡೇ ಎಕ್ಸ್ಟ್ರಾ ಎಕ್ಸಾಮ್ ಮಾಡಿದ್ರು. ಈ ಸಲನೂ ಆಗ ಸಾಧ್ಯತೆ ಇರುತ್ತೆ, ಮುಂಚೆನೇ ಪ್ರಿಪೇರ್ ಆಗಿ. ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ ಜನರಲ್ ಅಥವಾ ಒ ಬಿ ಸಿ ಕ್ಯಾಟಗರಿ ಬರೋರಿಗೆ, ಅಥವಾ ನೀವು ಪೇಪರ್ 1 ಬರೀತಿದ್ದೀರಾ ಅಥವಾ ಬರೀ ಪೇಪರ್ 2 ಬರೀತಿದ್ದೀನಿ ಅಂದರೆ 1000 ರೂಪೀಸ್ ಆಗುತ್ತೆ. ಇಲ್ಲ ನಾನು ಡಿ ಎಡ್ ಮಾಡಿದ್ದೀನಿ, ಪೇಪರ್ 1 ಪೇಪರ್ 2 ಎರಡೂ ಬರೀತೀನಿ ಅಂದರೆ 1200 ರೂಪೀಸ್ ಆಗುತ್ತೆ. ಎಸ್ ಸಿ ಎಸ್ ಟಿ ಅಥವಾ ಪಿ ಡಬ್ಲ್ಯೂ ಡಿಗೆ ಬರ್ತೀನಿ ಅಂದರೆ ಪೇಪರ್ 1 ಅಥವಾ ಪೇಪರ್ 2 ಯಾವುದಾದ್ರೂ ಒಂದು ಪೇಪರ್ ಬರೀತಿದ್ದೀರಾ ಅಂದರೆ 500 ರೂಪೀಸ್ ಆಗುತ್ತೆ. 2 ಪೇಪರ್ ಬರೀತಿದ್ದೀನಿ ಅಂದರೆ 600 ರೂಪೀಸ್ ಆಗಿರುತ್ತೆ. ಪೇಮೆಂಟ್ ಮೋಡ್ ಹೇಗಿರುತ್ತೆ ಅಂದರೆ ನೀವು ಡೆಬಿಟ್ ಕಾರ್ಡಲ್ಲಾದರೂ ಪೇ ಮಾಡ್ಬೋದು, ಕ್ರೆಡಿಟ್ ಕಾರ್ಡಲ್ಲಾದರೂ ಪೇ ಮಾಡ್ಬೋದು, ಅಥವಾ ನೀವು ಡೈರೆಕ್ಟ್ ಬ್ಯಾಂಕಿಗೆ ಹೋಗಿ ಕೂಡ ಪೇ ಮಾಡ್ಬೋದು. ಅಪ್ಲೈ ಹೇಗೆ ಮಾಡೋದು ಅಂದರೆ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ, ಅಲ್ಲ ಕ್ಲಿಕ್ ಮಾಡಿ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಹೇಗಪ್ಪ ಅಪ್ಲೈ ಮಾಡೋದಂದರೆ ಸಿ ಟಿ ಇ ಟಿ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ, ಅದನ್ನ ಓಪನ್ ಮಾಡಿ ಅಪ್ಲಿಕೇಶನ್ನ ನಾವು ಫಿಲ್ ಮಾಡಬೇಕಾಗತ್ತೆ. ನಿಮಗೆ ರಿಜಿಸ್ಟರ್ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಅಂತ ಕೊಡ್ತಾರೆ, ಅದನ್ನ ನೋಟ್ ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ಡಾಕ್ಯುಮೆಂಟ್ಸ್ ಅಲ್ಲಿ ಕೇಳೋದನ್ನ ಸ್ಕ್ಯಾನ್ ಮಾಡೇ ಅಪ್ಲೈ ಮಾಡಬೇಕಾಗಿರುತ್ತೆ. ಮತ್ತು ಫೋಟೋ ಏನು ಅಪ್ಲೋಡ್ ಮಾಡ್ತೀರಾ, ಸಿಗ್ನೇಚರ್ ಏನು ಅಪ್ಲೋಡ್ ಮಾಡ್ತೀರಾ ಅದನ್ನು ಅಷ್ಟೇ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಫೋಟೋದಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ, 10 to 100 KB ಒಳಗೆ ಇರೋ ಇಮೇಜ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಎಕ್ಸಾಮ್ ಫೀಸ್ನ ನಾನು ಆಲ್ರೆಡಿ ಹೇಗೆ ಪೇ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ಕನ್ಫರ್ಮೇಷನ್ ಪೇಜ್ ಎಲ್ಲ ಅಪ್ಲೋಡ್ ಮಾಡಾದಮೇಲೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರ್ ರೆಫರೆನ್ಸಿಗೆ ಬೇಕಾಗಿರುತ್ತೆ, ಇಟ್ಕೊಂಡಿರಿ. ಸಿ ಟಿ ಇ ಟಿ ನೋಟಿಫಿಕೇಷನ್ ಬಗ್ಗೆ, ಕ್ವಾಲಿಫಿಕೇಷನ್ ಏನು, ಹೇಗೆ ಪೇ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಲ್ಲದ್ರದ್ದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಏನಾದರೂ ನಿಮಗೆ ಡೌಟ್ ಬಂದರೆ ನನಗೆ ಕಮೆಂಟ್ ಮಾಡಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Don't miss this golden opportunity. Apply everyone. Work hard because hard work always pays off.